ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಹಾಡಹಗಲೇ ಕಳ್ಳತನ ನಡೆದಿದೆ. ಬೆಳ್ಳಿ ಚೈನ್ ಕೊಳ್ಳುವ ನೆಪದಲ್ಲಿ ಬುರ್ಖಾ ಧರಿಸಿದ್ದ ಮಹಿಳೆ ಹಾಗೂ ಮಗುವಿನ ಜೊತೆ ಬಂದ ಕಳ್ಳ ಬಂಗಾರದ ಉಂಗುರಗಳನ್ನು ಕದ್ದು ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವೇಳೆ ಎಚ್ಚೆತ್ತ ಅಂಗಡಿ ಮಾಲೀಕರು ಜೋರಾಗಿ ಕಿರುಚಾಡಿದ್ದಾರೆ. ತಕ್ಷಣ ಗಾಬರಿಯಾದ ಕಳ್ಳ ತಾನು ಕರೆತಂದಿದ್ದ ಮಹಿಳೆ ಮತ್ತು ಮಗುವನ್ನು ಅಂಗಡಿಯಲ್ಲೇ ಬಿಟ್ಟು ಓಡಿ ಹೋಗಿದ್ದಾನೆ. ಕಳ್ಳತನದ ದೃಶ್ಯಗಳು ಅಂಗಡಿಯ ಕಣ್ಣಾವಲು ಕ್ಯಾಮೆರಾದಲ್ಲಿ ದಾಖಲಾಗಿವೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ವರದಿ ಮೋಹನ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಇವತ್ತು ಬೆಳಿಗ್ಗೆ ಸುಮಾರು 11ರಿಂದ 11:30 ವೇಳೆಯಲ್ಲಿ ನಮ್ಮ ಅಂಗಡಿಯಲ್ಲಿ ಕಳ್ಳತನವಾಗಿದೆ. ಒಬ್ಬ ಮಹಿಳೆ, ಒಬ್ಬ ಪುರುಷ ಮತ್ತು ಒಂದು ಚಿಕ್ಕ ಮಗು ಬಂದು ಬೆಳ್ಳಿ ಚೈನ್ ತೋರಿಸು ಅಂದರು. ನಾನು ಈ ಕಡೆ ತಿರುಗೋ ಅಷ್ಟಕ್ಕೆ ಶೋಕೇಸಲ್ಲಿ ಇದ್ದಿದ್ದ ಚಿನ್ನದ ಮಕ್ಕಳ ಉಂಗುರಗಳ ಕವರನ್ನು ಎತ್ತಿ ಜೋಬಲ್ಲಿ ಹಾಕಿಕೊಂಡು ಪುರುಷ ಓಡಿ ಹೋಗಿದ್ದಾನೆ. ಮಹಿಳೆ ನಮಗೆ ಸಿಕ್ಕಿ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದೇವೆ. ಸರ್, ಎಷ್ಟು ಗ್ರಾಮ ಬಂಗಾರ? ಸರ್, ನಿಯರ್ಲಿ 10 to 12 ಗ್ರಾಮ್ಸ್. 10 to 12 ಗ್ರಾಮ್ಸ್. ಎಷ್ಟು ಬೆಲೆ ಬರುತ್ತೆ ಸರ್? 1-1.5 ಲಕ್ಷ ಬೆಲೆ ಬರುತ್ತೆ ಸರ್. ಸರ್, ಈ ಥರ ಪ್ರಕರಣ ನಡೆದಿದೆ? ಇಲ್ಲ ಸರ್, ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್ ಸರ್. ಆ ಹುಡುಗ ಸಿಕ್ಕಿಲ್ವಾ ನಿಮಗೆ? ಇಲ್ಲ, ಆ ಹುಡುಗ ಸಿಕ್ಕಿಲ್ಲ. ಅವರು ಹೆಂಡತಿ ಅಂತ ಅವ್ರು ಸಿಕ್ಕಿದ್ದಾರೆ. ಅವರು ಪೊಲೀಸವರು ಇದು ಮಾಡ್ತಾ ಇದ್ದಾರೆ. ಫಸ್ಟ್ ಮೊದಲು ಬಂದು ಏನು ಕೇಳಿದ್ರು ಸರ್? ಸರ್, ಬೆಳ್ಳಿ ಚೈನ್ ತೋರಿಸಿ ಅಂತ ಕೇಳಿದ್ರು ಸರ್. ಅವ್ರು ಯಾರು ಇದಕ್ಕೆ ಮುಂಚೆ ಏನೂ ಇಲ್ಲ ಸರ್, ಏನೂ ಇಲ್ಲ. ತಮ್ಮ ಹೆಸರು ಸರ್? ಸರ್, ಅರ್ಜುನ್ ಅಂತ.